155cc engine, 140 plus top speed, the real segment killer. R15. ಹಾಯ್ ಹಲೋ ನಮಸ್ಕಾರ ಮೋಟೋ ವ್ಲಾಗಿಂಗ್ ಮಿತ್ರ. ನಿಮಗೆಲ್ಲ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ನಿಮಗೇನಾದರೂ ಇದ್ರ ಟಾಪ್ ಸ್ಪೀಡ್ ಬೇಕು ಅಂದರೆ ಇದಿನ್ನೂ ಫಸ್ಟ್ನೇ ಸರ್ವಿಸ್ ಆಗಿಲ್ಲ. 781 ಕಿಲೋಮೀಟರ್ಸ್ ಆಗಿದೆ. ಇದು ಮ್ಯಾಕ್ಸಿಮಮ್ ಸ್ಪೀಡ್ ಎಷ್ಟು ಹೋಗುತ್ತೆ ಅಂತ ಮ್ಯಾಕ್ಸಿಮಮ್ ಚೆಕ್ ಮಾಡೋಣ. ಈ ವಿಡಿಯೋದಲ್ಲಿ ಏನೇನಿರುತ್ತೆ ಅಂದರೆ R15 ಟಾಪ್ ಸ್ಪೀಡ್ ಇರುತ್ತೆ, ಜೊತೆಗೆ TCS ಆನ್ ಮಾಡ್ಕೊಂಡಾಗ ಎಷ್ಟು ಟಾಪ್ ಸ್ಪೀಡ್ ಇರುತ್ತೆ, TCS ಆಫ್ ಆಗಿದ್ರೆ ಎಷ್ಟು ಟಾಪ್ ಸ್ಪೀಡ್ ಇರುತ್ತೆ, ಅದ್ರ ಜೊತೆಯಲ್ಲಿ ಯಾವ್ಯಾವ ಗೇರಲ್ಲಿ ಎಷ್ಟು ಸ್ಪೀಡ್ ಹೋಗುತ್ತೆ ಅನ್ನೋದನ್ನ ಚೆಕ್ ಮಾಡೋಣ. ಸೊ ಶುರು ಮಾಡೋಣ ಈ ವಿಡಿಯೋನ. ನೀವೇನಾದರೂ ಮಿಸ್ಟರ್ ಫೋರ್ಟ್ ಯೂಟ್ಯೂಬ್ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮತ್ತು ಇನ್ನೊಂದು ನೋಟ್ ಏನು ಅಂದರೆ, ದಯವಿಟ್ಟು ಈ ಥರನ ನೀವು ಸ್ವಂತಕ್ಕೆ ವಿತೌಟ್ ಗೇರ್ಸ್ ಏನು ಕೂಡ ಟ್ರೈ ಮಾಡಬೇಡಿ. ಸೊ ಹುಷಾರಾಗಿರಿ, ಓಡಿಸ್ಬೇಕಾದ್ರೆ ಸ್ವಲ್ಪ ಸೇಫ್ ಆಗಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಸ್ಟಾರ್ಟ್ ಮಾಡೋಣ. ಸೊ ಒಂದನೇ ಗೇರಲ್ಲಿ 40, ಎರಡನೇ ಗೇರಲ್ಲಿ 71, ಮೂರನೇ ಗೇರಲ್ಲಿ 96, ನಾಲ್ಕನೇ ಗೇರಲ್ಲಿ 113, ಐದನೇ ಗೇರಲ್ಲಿ 125. ಸೊ ಒಂದು ಸೈಡ್ ಬಂದಿದ್ದೀವಿ, 125 ಐದನೇ ಗೇರಲ್ಲಿ ಹೋಯ್ತು. ಸೊ ರೋಡಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಿರೋದ್ರಿಂದ ಸೊ ಈ ಕಡೆಯಿಂದ ರಿಟರ್ನ್ ಹೋಗ್ಬೇಕಾದ್ರೆ ಚೆಕ್ ಮಾಡೋಣ ಎಷ್ಟಾಗುತ್ತೆ ಅಂತ. TCS ಆನ್ ಆಗಿದೆ, ಆಫ್ ಮಾಡ್ಕೊಂಡು ಡ್ರೈವ್ ಮಾಡೋಣ. ನೀವು ಯಾರು ಕೂಡ ವಿತೌಟ್ ಗೇರ್ಸ್ ಆಗಲಿ ಈ ಥರ ವಿಡಿಯೋನ ನೋಡಿ ಪ್ರೋಬ್ ಆಗಿ ಟ್ರೈ ಮಾಡಬಾರ್ದು ಅನ್ನೋದು ತಮ್ಮಲ್ಲಿ ವಿನಂತಿ. ಸೊ ಆದಷ್ಟು ಹುಷಾರಾಗಿರಿ ಗಾಡಿ ಓಡಿಸ್ಬೇಕಾದ್ರೆ. ಏನಾದರೂ ಹೆಚ್ಚು ಕಮ್ಮಿ ಆದರೆ ನಮ್ಮಂಥ ಇನ್ಫ್ಲೂಯೆನ್ಸರ್ಸ್ ಯಾರೂ ಬರೋಲ್ಲ. ಫಸ್ಟು ಟ್ರ್ಯಾಕ್ ಮೋಡಿಗೆ ಹಾಕೊಂಬಿಡೋಣ. ಟ್ರ್ಯಾಕ್ ಮೋಡಿಗೆ ಹಾಕಬೇಕು ಅಂದರೆ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಸಾಕು. ಇದರಲ್ಲಿ 2 ಮೋಡ್ ಬರುತ್ತೆ, ಒಂದು ಸ್ಟ್ರೀಟ್ ಮೋಡು, ಇನ್ನೊಂದು ಟ್ರ್ಯಾಕ್ ಮೋಡು. ಟ್ರ್ಯಾಕ್ ಮೋಡ್ ಬಂದ್ಬಿಟ್ಟು ನಿಮಗೆ 6000 ಮೇಲೆ ಮಾತ್ರನೇ ಕಾಣೋದು RPM. ಇಲ್ಲಿ ಕಾಣಿಸ್ತಿದೆ ನಿಮಗೆ ಎಷ್ಟು km/h ಹೋಗುತ್ತೆ ಅಂತ. ಸೊ ನೋಡೋಣ. ಚಲೋ ಫಸ್ಟ್ನೇ ಗೇರಲ್ಲಿ 48, ಎರಡನೇ ಗೇರಲ್ಲಿ 70, ಮೂರನೇ ಗೇರಲ್ಲಿ 98, ನಾಲ್ಕನೇ ಗೇರಲ್ಲಿ 115, ಐದನೇ ಗೇರಲ್ಲಿ 130 ಹೋಗ್ತಿದೆ, 132, 134, 135 ಐದನೇ ಗೇರಲ್ಲಿ, 136 ಐದನೇ ಗೇರಲ್ಲಿ, 137 ಐದನೇ ಗೇರಲ್ಲಿ. ಸೊ ಈ ವಿಡಿಯೋ ಮಾಡಿದ್ದು ಬರೀ ಎಜುಕೇಷನ್ ಪರ್ಪಸ್ಸಿಗಷ್ಟೇ. ನೀವೇನಾದರೂ ಇದಕ್ಕಿಂತ ಜಾಸ್ತಿ ಸ್ಪೀಡ್ ಓಡಿಸಿದ್ರೆ ಬಂದು ನಿಮ್ಮ ಟಾಪ್ ಸ್ಪೀಡ್ನ ಕಮೆಂಟ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮತ್ತು ಧನ್ಯವಾದಗಳು.